ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಯುಗಾದಿಯಿಂದನೇ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಐಡಿಯಾ ಇತ್ತು, ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಯುಗಾದಿಲಿ ಮಾಮೂಲಿ ಎಲ್ಲ ಹೊಸ ವರ್ಷ ಅಂದ್ಬಿಟ್ಟು ಮನೆ ನೀಟಾಗಿ ಕ್ಲೀನ್ ಮಾಡ್ಕೋತಾರೆ. ಆಲ್ಮೋಸ್ಟು ನಾವು ಒಂದೆರಡು ದಿವಸದಿಂದ ಕ್ಲೀನ್ ಮಾಡ್ಕೊಂಡಿದ್ವು. ನೈಟು ಮಲಗುವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಗಿದ್ದೆ, ಈಸಿ ಆಗುತ್ತೆ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ನಾವು ಆರ್ಗಿತಿಯವ್ರ ಊರಿಗೆ ನಮ್ಮ ಐದನ್ನ ಮತ್ತು ನಮ್ಮಮ್ಮ ಇಬ್ಬರು ಹೋಗಿದ್ರಲ್ಲ, ಅಲ್ಲಿ ಟೊಮೊಟೊ ಕೊಟ್ಟು ಕಳಿಸಿದ್ರು, ತೊಗೊಬಂದಿದ್ರು. ಅದನ್ನು ಸ್ವಲ್ಪ ಜೋಡಿಸ್ಕೊಡ್ತಾಯಿದ್ದೆ. ಅಂದರೆ ನಮ್ಮ ಪಾಪು ಇರಲಿಲ್ಲ, ಊರಿಗೆ ಹೊಟ್ಟೋಗ್ಬಿಟ್ಟಿದ್ಲು. ಇಲ್ಲಿದ್ದಾಗ ಮತ್ತೆ ಊರಿಗೆ ಹೊಟ್ಟೋಗಿದ್ಲು, ಬಂದಿದ್ಲು. ಅವಳಂತೂ ತುಂಬ ಮಿಸ್ ಮಾಡಿಕೊಂಡ್ವು. ಆಮೇಲೆ ಬಂದಳು ಹೆಂಗೋ. ಆಮೇಲೆ ಸ್ವಲ್ಪ ಟೊಮೊಟೊಗಳಿದ್ವಲ್ಲ ಅದನ್ನ ಜೋಡಿಸ್ಕೊಂಡೆ. ಅದಾದಮೇಲೆ ಅಲ್ಲಿಂದ ಅವಳನ್ನ ಮಾತಾಡಿಸ್ತಿದ್ದೆ. ಹೆಂಗೆ ಮಾತಾಡ್ತಾಳೆ ನೋಡಿ ಇವಾಗ. ಅಲ್ಲಿ ಕೂತ್ಕೊಂಡ್ರೆ ಕಸ ಎಲ್ಲಿ ಗುಡ್ಸೋದವ ನೋಡು, ಮತ್ತೆ ಕಸ ಗುಡ್ಸು ಅಂತೀಯ. ಅಲ್ಲಿ ಮಲಿಕಂದ್ರೆ ಎಲ್ಲಿ ಕಸ ಗುಡ್ಸನ್ನ? ಅವಳು ಸಿಕ್ಕಾಪಟ್ಟೆ ಕಾಟ ಕೊಡ್ತಾಯಿದ್ಲು. ಅಂದರೆ ಮನೆ ಒರೆಸು, ಕಸ ಗುಡಿಸು ಅಂತ ಹೇಳ್ತಾಯಿದ್ಲು, ಆದರೂ ಎದ್ದೇಳ್ತಿರ್ಲಿಲ್ಲ. ಅದಾದಮೇಲೆ ನಾನು ಹಾಸಿಗೆ ಬಟ್ಟೆ ಎಲ್ಲ ಹೋಗ್ತಿದ್ನಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ, ಅದನ್ನು ಯಾವುದೂ ಆರಿಸಿರಲಿಲ್ಲ. 2-3 ದಿವಸದಿಂದ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿದ್ದೆ. ನನಗೆ ಸ್ವಲ್ಪ ಧೂಳು ಇನ್ಫೆಕ್ಷನ್ ಆಗೋದಿಲ್ಲ, ಹಂಗಾಗಿ ಆರಿಸಿರಲಿಲ್ಲ. ಟಯರ್ಡಾಗಿತ್ತು, ಮಲಿಕೋಬಿಟ್ಟಿದ್ದೆ. ಹಂಗೆ ಬೆಳಗ್ಗೆ ಹೊತ್ತು ಎದ್ದೊತ್ತಾಗೆಲ್ಲ ಹಾಸ್ಕೊಳ್ಳೋಣ, ಇನ್ನೂ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಹಾಸ್ಕೊತಾ ಇದ್ದೆ. ಹಾಸ್ಕೊಂಡೆ. ಅದಾದಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಚಾಪೆನ ಅದ್ರ ಮೇಲೆ ಚಾಪೆ ಹಾಕ್ತೀವಿ, ಕೊಳೆ ಆಗಬಾರ್ದು ಅಂತ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು, ನೀವು ಈ ಥರನೇ ಟ್ರೈ ಮಾಡಿ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಅದಾದಮೇಲೆ ಸಣ್ಣ ಪುಟ್ಟದ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲಲ್ಲೇ ಬಿದ್ದಿರುತ್ತಲ್ವ ನೈಟು, ಆದರೂ ಮಲಗುವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡೆ. ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ಯೂಟ್ಯೂಬ್ನ ನಿಲ್ಲಿಸ್ಬಿಟ್ರಿ, ಮಾಡಿ ಅಂತ. ನನಗೆ ಟೈಮ್ ಸಿಕ್ಕಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾನು ಮಾಡಿರಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಫಸ್ಟ್ ಯಾವ ಥರ ಸಪೋರ್ಟ್ ಮಾಡ್ತಿದ್ರೋ ಅದೇ ಥರ ಈ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ಆಮೇಲೆ ಮನೆ ಒರೆಸ್ತಾ ಇದ್ದೆ. ನನ್ನ ಹಸ್ಬೆಂಡು ಅಲ್ಲಿ ಇಲ್ಲಿಗೆ ಓಡಾಡ್ತಿದ್ರು. ಯಾಕೆ ಹಂಗೆ ಓಡಾಡ್ತಿದ್ದೀರಾ ಅಂತ ಕೇಳಿದೆ. ಬರಬೇಡಿ ಇನ್ನು ಅಂತ ಹೇಳ್ತಾ ಇದ್ದೆ. ಸರಿ ಆಯಿತು, ಬರಲ್ಲ ಬಿಡು ಅಂತ ಹೇಳ್ತಾಯಿದ್ರು. ಅದೇ ಯುಗಾದಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು, ಅದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿದೆ. ನನ್ನ ಅಶ್ವಿನಿದು ಕೂಡ 3,000 ಸಬ್ಸ್ಕ್ರೈಬರ್ ಕೂಡ ಬೇರೆ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಶ್ವಿನಿ. ಮತ್ತು ಅವಳಿಗೆ ಅಮೌಂಟು ಕೂಡ ಈ ತಿಂಗಳು ಅರ್ನ್ ಆಗ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕಷ್ಟಪಟ್ಟಿದ್ದಕ್ಕೂ ಅವಳಿಗೂ ಸಾರ್ಥಕ ಆಯಿತು. ಯಾಕಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ, ಅಷ್ಟಿಷ್ಟೆಲ್ಲ ಕಷ್ಟಪಟ್ಟಿರೋದವಳು. ಅವಳು ಎಷ್ಟು ನನಗೆ ಬೆಸ್ಟ್ ಫ್ರೆಂಡ್ ಅಂತಂದರೆ, ಎಲ್ಲ ರೀತಿಯಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡ್ತಾಳೆ. ಸಂದು ಓಡಾಡ್ತಾ ಇದ್ರು ನಮ್ಮ ಮನೇಲಿ, ಹಾಗಾಗಿ ನಾನು ಆ ಕಡೆ ಸೈಡಿಗೆ ಬರೋ ಅಷ್ಟರಲ್ಲಿ ನೀವು ಇನ್ನು ಓಡಾಡಬೇಡಿ ಅಂತ ಕೂಡ ಹೇಳಿದ್ದೆ. ಸರಿ ಆಯಿತು, ಓಡಾಡಲ್ಲ ಅಂತಂದ್ಬಿಟ್ಟು ಈಚೆಗೆ ಹೋದರು. ಆಮೇಲೆ ಬೇಗ ಒರೆಸ್ಕೊಂಡು ಮನೇಲೂ ಕೂಡ ಎಲ್ಲರೂ ಮನೇಲಿ ಮಾಡೋ ಥರನೇ ಯುಗಾದಿ ಮಾಡೋದು, ಯಾವ ಥರ ಡಿಫ್ರೆಂಟ್ ಇರಲ್ಲ. ಸ್ವಲ್ಪ ಡಿಫ್ರೆಂಟ್ ಏನು ಅಂತಂದರೆ, ಇಲ್ಲಿ ದೇವ್ರನ್ನ ಹೊಂಡಿಸ್ತಾರೆ. ಅಂದರೆ ದೇವ್ರನ್ನ ಪ್ರತಿಯೊಂದು ಊರಲ್ಲೂ ಕೂಡ ಇಲ್ಲಿ, ಅಂದರೆ ಪ್ರತಿಯೊಂದು ಹಳ್ಳಿ ಕೂಡಲೂ ದೇವ್ರು ಹೊಂಡಿಸ್ತಾರೆ. ಅದರದ್ದೊಂದು ಪುಟ್ಟು ಕ್ಯಾಪ್ಚರ್ ಕೂಡ ಇದೆ, ಅದನ್ನು ಹಾಕಿದ್ದೀನಿ. ಮತ್ತು ಏನೇನು ಅಡುಗೆ ಮಾಡಿದೆ ಅಂತ ನಾನು ಕೂಡ ಹಾಕಿದ್ದೀನಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಾದಮೇಲೆ ನಮ್ಮತ್ತೆ ಆಚೆ ಕಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಕೊಟ್ರು. ಎಷ್ಟು ಚೆನ್ನಾಗಿ ಅವ್ರು ಎಳೆ ರಂಗೋಲಿ ಹಾಕ್ತಾರೆ. ನಂಗೆ ಚುಕ್ಕಿ ರಂಗೋಲಿ ಬರುತ್ತೆ, ಅವ್ರಿಗೆ ಚುಕ್ಕಿ ರಂಗೋಲಿ ಅಷ್ಟಾಗಿ ಬರೋಲ್ಲ, ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕ್ತಾರೆ. ನಮ್ಮ ಪಾಪು ಅಲ್ಲೇ ಕೂತ್ಕೊಂಡು ಅತ್ತೆ ಜೊತೆನೇ ಯಾವಾಗಲೂ ಇರ್ತಾಳೆ. ಅವಳಿಗೆ ನಮ್ಮ ಅತ್ತೆ ಕಂಡ್ರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳು ಅತ್ತೆ ಜೊತೆನೇ ಇರ್ತಾಳೆ. ಅವಳನ್ನು ಮಾತಾಡಿಸ್ತಾ ಇದ್ದೆ, ಅವಳು ಮಾತಾಡ್ತಾಯಿದ್ಲು. ಇನ್ನು ಎಷ್ಟು ಕ್ಯೂಟಾಗಿ ಈಗಲೇ ಎಷ್ಟು ಮಾತಾಡ್ತಾಳೆ ಅಂತ ತೋರಿಸ್ತೀನಿ ರೀ ನಿಮಗೆ. ಅದೊಂದು ವೀಡಿಯೋನು ಕೂಡ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಇದು ಒಂದು ಸ್ವಲ್ಪ ಲೆಂತಿ ವೀಡಿಯೋನೇ, ಯುಗಾದಿ ಸ್ಪೆಷಲ್ ವೀಡಿಯೋ ಅಲ್ವಾ, ಹಾಗಾಗಿ ಸ್ವಲ್ಪ ಲೆಂತಿ ಇದೆ. ಅದಾದಮೇಲೆ ನಾನು ಡ್ರೆಸ್ನ
ಒಂದು ವೇರ್ ಮಾಡ್ತೀನಿ. ಆ ಡ್ರೆಸ್ಸಿನ ರೈಟು ಕೂಡ ನಾನು ಹೇಳ್ತೀನಿ. ಯಾಕೆಂತಂದರೆ ಮನೆ ಹತ್ರ ಡ್ರೆಸ್ಗಳು ಪರ್ಚೇಸ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಆಗ ಪರ್ಚೇಸ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಇದ್ರದ್ದು ಒಂದು 4-5 ಡ್ರೆಸ್ ತೊಗೊಂಡಿದ್ದೀನಿ. ಅದ್ರದ್ದೊಂದು ವೀಡಿಯೋನು ಕೂಡ ನಿಮ್ಗೆ ಹಾಕ್ತೀನಿ ನೋಡಿ. ಫೈನಲ್ ನಮ್ಮ ಅತ್ತೆ ಈ ಥರ ರಂಗೋಲಿ ಬಿಡಿಸಿದ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಕುಕ್ಕುರ ಎಲ್ಲ ಶಾಂಪು ಥರನ ನಡಿ. ಹಾಂ ತಲೆಗೆ ಹಾಕಕ್ಕೆ ಅಪ್ಪವ್ರಿಗೆಲ್ಲ ನನಗೆ. ಹ್ಞೂ ನನಗೆ ಕೂಲಿಗೆ ಕೂದಲಿಗೆ ಸ್ಕೂಲು ನಾಳೆ ಹೋಗೋಣ. ಹಾಂ ನಾಳೆ ಹೋಗೋಣ. ಇವಾಗ ಶಾಂಪು ತಗೊಂಡು ಬರೋಣ. ಶಾಂಪು ಥರನ ಚಾಕಿ ಅಲ್ಲ, ಶಾಂಪು ಶಾಂಪೂ. ಹ್ಞೂ ಚಾಕಿ ಬೆಳಗ್ಗೆ ತಿಂತಾರಾ? ಅಂಗಡಿಗೆ ಹೋಗಬೇಕಾಗಿತ್ತು ಶಾಂಪು ತರೋಕ್ಕೆ. ನೋಡಿ ಎಷ್ಟು ಮಾತಾಡ್ತಾಳೆ ಅಂತ. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡ್ಕೊಬಿಟ್ಟೆ. ನುಗ್ಗೆಕಾಯಿ ಬೇಳೆ ಸಾರು ಮಾಡೋಣ ಅಂತ. ಪಕ್ಕದ ಮನೇಲಿ ನುಗ್ಗೆಕಾಯಿ ಕೊಟ್ಟಿದ್ದರು ಮರ ಇದೆ ಅಂತ. ಅದಕ್ಕೆ ನುಗ್ಗೆಕಾಯಿನೂ ಕೂಡ ಬೇಯಿಸಿ ಸಾರು ಮಾಡಿಬಿಟ್ಟೆ. ಅದಾದಮೇಲೆ ಅಲ್ಲಿಂದ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಬಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೆ. ಈಗೀಗ ಹೇಳ್ತಾರೆ ಡಿಂಪಲ್ ಬರುತ್ತೆ ನಿಮಗೆ ಅಂತ, ಅದಕ್ಕೆ ನೋಡ್ಕೊತಾ ಇದ್ದೆ. ಅದಾದಮೇಲೆ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡಿದೆ. ಗಂಗಾಧರ ಗೌರೀಧರ ಶ್ರೀ ಮಂಜುನಾಥ ನಮೋ. ಯಾರೋ ಇರ್ತೋ ನಿನ್ನ ವಡೆಗೆ ನಾನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ. ವಡೆಗೂ ಚಿತ್ರಾನ್ನಕ್ಕೂ ಮತ್ತು ಸಾಂಬಾರ್ಗೆ ಎಲ್ಲದಕ್ಕೂ ಕುಯ್ತಾ ಇದ್ದೀನಿ. ಯಾರು ಹೊಡಿಯೋಣ? ರಮೇಶ್ ಅಪ್ಪಂಗೆ ಹೊಡಿಬೇಕಾ? ಏಕೆ ರಾಕಿ ಅಪ್ಪಂಗೆ ಹೊಡಿಬೇಕು, ರಮೇಶ್ ಅಪ್ಪಂಗೆ ಹೊಡಿಬೇಕಾ? ಹೋಗು ತಚ್ಚಿ ಮಾಡ್ಬರ್ಗು, ಕೋಲ್ ಸುಟ್ಟು ಕೊಡ್ತೀನಿ. ಹೋಗಿ ಬರೆ ಹಾಕ್ಬರು. ಇಲ್ಲ ಇಡಿ ಇಲ್ಲಿ ಇಲ್ಲಿ ಬರೆ ಹಾಕ್ಬರು. ಹಾಕ್ತೀನಿ ಅಪ್ಪಂಗೆ ಬರೆ ಹಾಕ್ಬರುಗವ. ಹೋಗು ಹೋಗು ಹೋಗು. ಹಾಂ ನಾನು ಸುಡೋಕ್ಕಲ್ಲ, ನೀನು ಹೋಗು. ನನಗೆ ಕೆಲಸ ಅವೇ. ನೀನು ಹೋಗು ಸುಡು ತಾಳಿ ಮುಟ್ಬಿಡ. ಅದಾದಮೇಲೆ ನಮ್ಮ ಮನೆಯವರು ಸಾಮಾನು ತರಕ್ಕೆ ಹೋಗಿದ್ರು ಹಬ್ಬಕ್ಕೆ. ಇದು ನಮ್ಮದು ಹೊಸ ಗಾಡಿ. ಈ ಹೊಸ ಗಾಡಿದ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಅದಾದಮೇಲೆ ಸಾಮಾನು ತಂದರು. ಅದಾದಮೇಲೆ ವಡೆಗೆ ನೆನೆ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ, ವಡೆ, ಬೋಂಡ ಮತ್ತು ಸಾಂಬಾರು, ಪಾಯಸ 3 ಇಷ್ಟು ನಾನು 4 ಮಾಡಿದೆ. ಆದರೆ ಎಲ್ಲ ಹೇಳ್ತಾರೆ ಮಾಡಿದ್ಮೇಲೆ ಕುಕ್ನ ಒಂದು ತಟ್ಟೆಗೆ ಹಾಕಿ ವೀಡಿಯೋ ಮಾಡ್ಕೊತ. ಅದೊಂದು ನಾನು ಮಾಡೋಕ್ಕಾಗಲಿಲ್ಲ ನನಗೆ. ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಆಲ್ರೆಡಿ ನಮ್ಮ ಅತ್ತೆ ತಟ್ಟೆಗೆ ಹಾಕ್ಬಿಟ್ಟಿದ್ರು. ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫಸ್ಟ್ ಊಟ ಮಾಡು ಅಂತ ಹೇಳು. ಮತ್ತು ನಮ್ಮ ಪಾಪುಗೆ ಅದು ಔಟ್ಫಿಟ್ಟು. ಮತ್ತು ಅವಳಿಗೆ ಏನೂ ತಿನ್ನಿಸಿರ್ಲಿಲ್ಲ. 11 ಗಂಟೆ ಆದರೂ ನಾನು ಅವಳಿಗೋಸ್ಕರ ಮ್ಯಾಗಿ ಮಾಡಿದ್ದೆ. ನಾನು ಹೆಂಗೆ ಮಾಡ್ತೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಅದ್ರದ್ದು ಪುಡಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಮ್ಯಾಗಿ ಮಾಡಿಕೊಡ್ತೀನಿ. ಟೇಸ್ಟಾಗಿರುತ್ತೆ. ಇದೇ ನನ್ನ ಔಟ್ಫಿಟ್ ಕೂಡ. ಮತ್ತು ತಲೆ ಈಗ ಏನೂ ರೆಡಿ ಆಗಿರಲಿಲ್ಲ. ಫಸ್ಟು ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರನೇ ನನ್ನ ತಂಗಿ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನಾನು ವಾರ್ಗೀತಿ ಫೋನ್ ಮಾಡಿದ್ಲು, ಅಂದರೆ ಶಾಲಿನಿ, ಅವಳು ಫೋನ್ ಮಾಡಿದ್ಲು. ಅವಳ ಜೊತೆನೂ ಮಾತಾಡ್ತಿದ್ದೆ. ಮತ್ತು ನಮ್ಮ ಹಸ್ಬೆಂಡು ಏನಾರೋ ಒಂದು ಹೊಸ್ದಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದಾದಮೇಲೆ ಪಾಯಸಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಯಸಕ್ಕೂ ರೆಡಿ ಮಾಡಿ ಪಾಯಸನೂ ಕೂಡ ಮಾಡಿದೆ. ಅಂದರೆ ಹೆಸ್ರುಬೇಳೆ ಪಾಯಸ. ಎದೆನೋವಿಗೆ ತುಂಬ ಒಳ್ಳೆಯದಂತ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ. ಎದೆನೋವಿಗೆ ಒಳ್ಳೆಯದು, ಮಾಡ್ಕೊಂಡು ತಿನ್ನಿ, ನಮಗೂ ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ. ಆಮೇಲೆ ಹಬ್ಬಗಳಲ್ಲಿ ನಾವು ಜಾಸ್ತಿ ಮಾಡೋದೇ ಹೆಸ್ರುಬೇಳೆ ಪಾಯಸ. ನಾವು ಜಾಸ್ತಿ ಇನ್ಯಾವ ಪಾಯಸನೂ ಮಾಡಲ್ಲ. ಈಸಿನೂ ಕೂಡ ಇದು. ಅದಾದಮೇಲೆ ವಡೆಗೆ ರೆಡಿ ಮಾಡಿಕೊಂಡೆ. ಬೇಳೆ ಎಲ್ಲ ನೆನೆ ಹಾಕಿದ್ನಲ್ಲ, ಕಡಲೆಬೇಳೆನ, ಅದನ್ನು ರುಬ್ಕೊಂಡು ಅದಾದಮೇಲೆ ಎಲ್ಲನೂ ಖಾರ ಕೂಡ ರುಬ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಅದು ಮಿಕ್ಸ್ ಮಾಡಾದಮೇಲೆ ನನ್ನ ಹಸ್ಬೆಂಡು ಬೋಂಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹೆಲ್ಪ್ ಮಾಡ್ತಾಯಿದ್ರು ಸುಮ್ಮನೆ ಬಂದುಬಿಟ್ಟು. ಅದಾದಮೇಲೆ ಅವ್ರನ್ನ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇದು ಈರುಳ್ಳಿ ಬೋಂಡನ ಅಂತ ಕೇಳ್ತಾಯಿದ್ರು. ಹೌದು ಅಂತ ಹೇಳ್ತಾಯಿದ್ದೆ.
ಅದಾದಮೇಲೆ ಬೋಂಡನೂ ರೆಡಿ ಆಗ್ತಿತ್ತು. ಅದೇ ಎಣ್ಣೆಯಲ್ಲಿ ವಡೆನೂ ತಟ್ಟಿ ಹಾಕ್ಬಿಡೋಣ ಅಂತಂದ್ಬಿಟ್ಟು ಒಂದೇ ಒಂದು ಒಬ್ಬೆ ಹಾಕ್ಕೊಂಡು ನೈಟ್ ಹಾಕ್ಕೊಳ್ಳೋಣ ಅಂತ ನಮ್ಮ ಕಡೆ ಅಂದರೆ ಈ ಸೈಡು ಹಾಸನ ಸೈಡು ಇದೇ ಥರ ತೆಳ್ಳಗೆ ತಟ್ಕೊಂಡು ವಡೆ ಮಾಡೋದು. ಅದಾಯಿತು. ಇಷ್ಟೆಲ್ಲ ಆದಮೇಲೆ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ನಾವು ಊಟ ಮಾಡಿಕೊಂಡು, ಅದೇ ನಾನು ಆವಾಗಲೇ ಹೇಳ್ದಂಗೆ ತಟ್ಟೆಗೆ ಹಾಕಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಇಬ್ಬರದ್ದು ಒಂದೇ ಔಟ್ಫಿಟ್. ಇದು ನಮ್ಮದು ಹೊಸ ನ್ಯೂ ಗಾಡಿ, ಇದ್ರದ್ದು ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸತ್ಯದಲ್ಲೇ. ಆಮೇಲೆ ಅವರು ಇಬ್ಬರು ಹೋದರು. ಅದಾದಮೇಲೆ ನಾನು ಸ್ವಲ್ಪ ತಲೆ ಬಾಚ್ಕೊಂಡು ಹೂ ಮುಡ್ಕೊಂಡು ರೆಡಿ ಆದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಹೇಳ್ದೆ ನಿಮಗೆ ದೇವ್ರು ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ದೇವ್ರು ಬಂತು. ಚೆನ್ನಾಗಿತ್ತು ದೇವರು ಅಂತಂದರೆ. ಏನು ಹೇಳ್ತಿದ್ದಂದರೆ ಈ ದೇವರಿಗೆ ನಾವು ಪೂಜೆ ಮಾಡಲ್ಲ, ಪೂಜೆ ಮಾಡಲ್ಲ ಅಂದರೆ ದೇವರು ಹೋಗ್ಬೇಕು ಇಲ್ಲ ವರ್ಷ ಏನು ಮಾಡ್ತೀವಿ ಬೇರೆ ಊರಿಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋಗಿ. ಆದರೆ ಅಲ್ಲಿಂದ ಸಾಕಾಗಿತ್ತು, ಬಾ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಆದರೆ ನಮ್ಮ ಮನೆಗೆ ಬರೋಕ್ಕೆ ಎಷ್ಟು ಟ್ರೈ ಮಾಡ್ತಿದೆ ಅಂತಂದರೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದೆ. ಅದು ಇವರು ಬಿಡ್ತಾ ಇಲ್ಲ. ಹೋಗೋಣ ನಡಿ ಮನೆಗೆ, ಹೋಗೋಣ ಮನೆಗೆ ನಡಿ ಅಂತ ಹೇಳ್ತಿದ್ದಾರೆ. ಆದರೆ ಇದು ದೇವರು ನಮ್ಮ ಮನೆಗೆ ಬರೋಕ್ಕೆ ತುಂಬ ಪ್ರಯತ್ನ ಮಾಡ್ತಿದೆ. ಇವರು ನಡಿ ಹೋಗೋಣ ಅಂತ ಎಷ್ಟು ಟ್ರೈ ಮಾಡೋದು ಅಂತಂದರೆ ತಳ್ಳಾಡ್ತಾ ಇದ್ದಾರೆ ದೇವ್ರನ್ನ ಅಷ್ಟು. ಅದಾದಮೇಲೆ ಅಲ್ಲೊಂದು ಅಂಗಡಿ ಇದೆ, ಆ ಅಂಗಡಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತು. ಅಲ್ಲಿಗೆ ಬಂದಮೇಲೆ ನೋಡಿ ನೀವೇ ಅಬ್ಸರ್ವ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಆದರೆ ಅದು ನಮ್ಮ ಮನೆಗೆ ಹೇಗೆ ಬರುತ್ತೆ ಅಂತ ನೋಡಿ ನೀವೇ. ಕೊನೆಗೂ ನಮ್ಮ ಮನೆಗೆ ಬಂದುಬಿಡ್ತು. ನನಗೆ ಭಯ ಆಗೋಯ್ತು, ಅದಕ್ಕೆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನೋಡಿ ಯಾವ ಥರ ಬಂದಿದೆ ದೇವರು ಅಂತ. ಆಮೇಲೆ ಮಡ್ಲಕ್ಕಿನೂ ಕೂಡ ಇಸ್ಕೊಳ್ಳಿಲ್ಲ ಅವರು, ಅಷ್ಟು ಟೈಮ್ ಆಗ್ತಿದೆ ಅಂತ ಹೊರಟೋಯ್ತು. ಆ ಮಡ್ಲಕ್ಕಿನೂ ದೇವರು ಇಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಮತ್ತೆ ತಿರುಗಿಸ್ಕೊಂಡು ಬಂತು. ನೋಡಿ ಅಲ್ಲಿ ಹೆಂಗೆ ತಿರುಗಿಸ್ಕೊಂಡು ಬರ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ. ಮಡ್ಲಕ್ಕಿ ಇಸ್ಕೊಂಡು ಹೋಗೋ ಗಂಟನೂ ಬಿಡಲಿಲ್ಲ. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ ಅರ್ಧ ತೆಗ್ದಿದ್ದೀನಿ ಅಂತ. ನೋಡಿ ಮತ್ತೆ 2ನೇ ಸಲ ಬಂದಿರೋದು ಮನೆ ಮುಂದೆ ದೇವರು. ನಿಜವಾಗ್ಲೂ ಯಾವ ದೇವರು ಕೂಡ ಈ ಥರ ಬರುತ್ತೆ ಅಂತ ಯಾರು ಹೇಳಿರಲಿಲ್ಲ, ಆದರೆ ಬಂತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಡ್ಲಕ್ಕಿ ಕೂಡ ಕೊಟ್ಟು ದೇವ್ರಿಗೆ ಆಶೀರ್ವಾದ ಪೂಜೆ ಮಾಡಿ ಕಳಿಸಿದ್ವು. ತುಂಬ ಪವಿತ್ರವಾದ ದೇವರಂತೆ ಇದು, ತುಂಬ ಶ್ರೇಷ್ಠವಾದ ದೇವರು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಥರ ನೋಡಿ. ಅದಾದಮೇಲೆ ಅದು ಮನೆಗೆ ಹೋಯ್ತು. ಇಷ್ಟೇ ಇದು ವಿಡಿಯೋ, ಯುಗಾದಿದು ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟು ಯಾವ ಥರ ಸಪೋರ್ಟ್ ಮಾಡ್ತಿದ್ರೆ ದಯವಿಟ್ಟು ಅದೇ ಥರ ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಸೊ ಮಚ್.